ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಮಂಗಳವಾರದ ವ್ಲಾಗು. ಸೊ ಇವತ್ತು ಹೊಸ್ತಡಕು ಇದೆ, ಹಾಗಾಗಿ ನಾನ್ ವೆಜ್ನ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಬನಾನಾ ಐಸ್ ಕ್ರೀಮ್ನು ಕೂಡ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ. ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಮಂಗಳವಾರ ನಾನು ಬೆಳಿಗ್ಗೆನೇ ಸ್ವಲ್ಪ ನಾನ್ ವೆಜ್ನ ಮಾಡೋಣ ಅಂತ ಹೇಳಿಬಿಟ್ಟು ಟಿಫನ್ ಬದಲು ಸ್ವಲ್ಪ ಬೆಳಗ್ಗೆನೇ ಮಾಡ್ಕೊತಾ ಇದ್ದೀನಿ. ಇನ್ನು ಹುಡುಗರು ಕೂಡ ಮನೇಲೇ ಇದ್ರಲ್ವ, ಸ್ವಲ್ಪ ತಿಂಡಿ ಎಲ್ಲ ಸ್ವಲ್ಪ ಲೇಟಾಗಿ ತಿನ್ನೋಣ, ಒಂದೇ ಸಲ ನಾನ್ ವೆಜ್ ಊಟನೇ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಬಂದು ಮಟನ್ನ ತರಿಸ್ಕೊಂಡಿರುವಂಥದ್ದು. ಇಲ್ಲಿ ಸ್ವಲ್ಪ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಮತ್ತು ಸಂಜೆಗೂ ಆಗೋ ಥರ. ಹಾಗೆಯೇ ಮಟನ್ಗೆ ಬೇಕಾಗಿರುವಂಥ ಒಂದು ಮಟನ್ ಮಸಾಲೆಗೆ ಗ್ರೀನ್ ಮಸಾಲ ರುಬ್ಕೊಂಡಿದ್ದೀನಿ, ಮತ್ತು ನಾನು ಮಟನ್ ಸಾಂಬಾರಿಗೆ ಏನು ಉಪಯೋಗಿಸ್ತೀನೋ ಪೌಡರು ಅದನ್ನು ಬಳಸ್ಕೊಂಡು ಅದರಿಂದ ಕೂಡ ಒಂದು ಮಸಾಲೆನ ರುಬ್ಕೊಂಡಿದ್ದೀನಿ. ಎರಡನ್ನೂ ಕೂಡ ಮಿಕ್ಸ್ ಮಾಡಿ ನಾನು ಸಾಂಬಾರನ್ನ ಮಾಡ್ಕೊತೀನಿ. ತುಂಬಾ ಟೇಸ್ಟಾಗಿ ಬರುತ್ತೆ ಮಟನ್ ಸಾಂಬಾರಂತೂ. ಹಾಗೆಯೇ ಮಟನ್ ತುಂಬ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಹಾಗಾಗಿ ಹುಡುಗರಿಗೆ ತುಂಬ ಇಷ್ಟ ಮಟನ್ ಫ್ರೈ ಅಂತ ಹೇಳಿ, ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಕೊನೆಯಲ್ಲಿ ಫೈನಲಿ ಪ್ಲ್ಯಾನ್ ಚೇಂಜ್ ಆಯಿತು. ಹಾಗಾಗಿ ಒಟ್ಟಿಗೆ ಸಾಂಬಾರನ್ನೇ ಮಾಡ್ಕೊತಾ ಇದ್ದೀನಿ. ಇದು ಬಂದು ಮಟನಲ್ಲಿ ಸ್ವಲ್ಪ ಎಳೆ ಮಟನ್ನು ಅಂತ ಹೇಳ್ತಾರಲ್ಲ, ಆ ರೀತಿ ಇದ್ದಾಗ ಸ್ವಲ್ಪ ಸಾಂಬಾರು ಅಷ್ಟೊಂದು ರುಚಿಯಾಗಿ ಬರೋಲ್ಲ, ಮತ್ತು ಏನಾಗುತ್ತೆ ಬೇಗನೆ ಬೆಂದೋಗ್ಬಿಡುತ್ತೆ. ಹಾಗೆಯೇ ಸ್ವಲ್ಪ ಏನಾಗುತ್ತೆ ಮಟನ್ ಪೀಸ್ಗಳು ಸ್ವಲ್ಪ ಚೆನ್ನಾಗಿ ಬಲ್ತಿರೋದು ಆ ರೀತಿ ಇದ್ದಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಹಾಗೆಯೇ ಒಂದು ಜಾಸ್ತಿ ಕೂಗಿಸ್ಕೊಂಡ್ರೂ ನಾರ್ಮಲಾಗಿರುತ್ತೆ ಪೀಸ್ಗಳು ಅಂತ ಹೇಳ್ಬೋದು ತಿನ್ನೋದಕ್ಕೆ. ಇದೇನಾಯಿತು ಸ್ವಲ್ಪ ಇನ್ನೂ ಸ್ವಲ್ಪ ಎಳೆ ಮಟನ್ ಥರ ಇತ್ತು ಅಂದ್ಕೊತೀನಿ. 4 ವಿಷಲ್ ಕೂಗಿಸ್ಕೊಂಡೆ, ಫುಲ್ಲು ಬೆಂದೋಗ್ಬಿಟ್ಟಿದೆ ಗೈಸ್ ಸಾಂಬಾರು ಅಂತೂ. ಹಾಗಾಗಿ ಅದನ್ನು ಯಾವುದು ಕೂಡ ನಾನು ವೀಡಿಯೋನ ಮಾಡ್ಕೊಂಡಿಲ್ಲ. ಇನ್ನು ಇವರಿಬ್ರದಂತೂ ಕಪ್ಪಿ ಚೇಷ್ಟ ಇದ್ದೇ ಇರುತ್ತೆ ಮನೇಲಿ. ಫುಲ್ ಎಲ್ಲ ಸಾಮಾನುಗಳು ಅಲ್ಲಿ ಇಲ್ಲಿ ಇಟ್ಟಾಡೋದು, ಆಟ ಸಾಮಾನುಗಳೆಲ್ಲ ಇಟ್ಕೊಳ್ಳೋದು, ಮನೇಲಿ ಕಸ ಚೆಲ್ಲೋದು ಇದೇ ಆಗಿಬಿಡುತ್ತೆ ನನಗೂ ಬೆಳಗ್ಗೆಯಿಂದ ಇವ್ರನ್ನ ಸಂಭಾಳಿಸೋದು. ಸೊ ನಿಮ್ಮ ಮನೇಲೂ ಹೀಗೆ ಇದ್ದಾರ ಏನು ಇತ್ತ ಮಕ್ಳುಗಳು? ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ನಾನು ಕೂಡ ಹೇಳಿದ್ದೆ ಬನಾನಾ ಐಸ್ ಕ್ರೀಮ್ನ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ತುಂಬಾ ಟೇಸ್ಟಾಗಿ ಬರುತ್ತೆ, ಟ್ರೈ ಮಾಡಿ ಬೇಕಿದ್ರೆ. ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಇದು ಬರುತ್ತಲ್ಲ ಪಚ್ಚ ಬಾಳೆಹಣ್ಣು ಬರುತ್ತಲ್ಲ, ಇದೆಲ್ಲ ಫುಲ್ ಹಣ್ಣಾಗಿರೋ ಬಾಳೆಹಣ್ಣೆ ತೊಗೋತಾ ಇದ್ದೀನಿ ನಾನು. ಯಾವುದು ಸ್ವಲ್ಪ ಕಾಯಿ ಬಾಳೆಹಣ್ಣು ಆ ರೀತಿ ಇಲ್ಲ, ಇದು ಫುಲ್ ಎಲ್ಲ ಹಣ್ಣಾಗಿತ್ತಲ್ವ, ಹಾಗಾಗಿ ಇದನ್ನು ಒಂದು ತೊಗೊಂಡಿದ್ದೀನಿ ನಾನು ಬಾಳೆಹಣ್ಣು. ಇನ್ನು ಮೀಡಿಯಮ್ ಸೈಜ್ ಬಾಳೆಹಣ್ಣುಗಳು ನನ್ನ ಹತ್ರ ಇತ್ತು. ಸೊ ಆಲ್ರೆಡಿ ಅದನ್ನು ಕೂಡ ಒಂದು 3 ಇಂದ 4 ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ಬೇಕು ಅಂತ ಹೇಳಿದ್ರೆ ಒಂದು ಬಾಳೆಹಣ್ಣಲ್ಲೇ ನಾವು ಮಾಡ್ಕೋಬೋದು ಐಸ್ ಕ್ರೀಮ್ನ. ಈ ಬಾಳೆಹಣ್ಣು ಪೀಸ್ಗಳನ್ನೆಲ್ಲ ಈ ರೀತಿ ಸಣ್ಣ ಸಣ್ಣದಾಗೇ ಒಂದು ಬೌಲ್ಗೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಫ್ರೀಝರಲ್ಲಿ ಒಂದು 1/2 ಅವರಿಂದ 1 ಅವರ್ ತನಕ ನಾನು ಇಟ್ಬಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು 1 ಅವರ್ ಆದಮೇಲೆ ಫ್ರೀಝರಿಂದ ತೆಗೆದಿರುವಂಥ ಬಾಳೆಹಣ್ಣ ಒಂದು ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಬಾದಾಮಿಗಳನ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಅಥವಾ 4 ಸ್ಪೂನ್ ಆದರೂ ಪರವಾಗಿಲ್ಲ ಕೋಕೋ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಹನಿನ ಹಾಕೋತಾ ಇದ್ದೀನಿ. ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಸಾಕು. ಹನಿ ಹಾಕ್ಕೊಂಡ್ರೆ ಸ್ವಲ್ಪ ಶುಗರ್ಗೆ ಅಂತೇಳಿ, ಬನಾನದ್ರಲ್ಲೇ ಆದಷ್ಟು ಶುಗರ್ ಅಂಶ ಜಾಸ್ತಿನೇ ಇರುತ್ತೆ, ಸ್ವೀಟ್ ಕೂಡ ಬರುತ್ತೆ ಐಸ್ ಕ್ರೀಮು, ಆದರೂ ಹನಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆ 1 ಕಪ್ ಆಗುವಷ್ಟು ಚಿಲ್ಡ್ ಮಿಲ್ಕ್ನ ಸೇರಿಸ್ಕೊತಾ ಇದ್ದೀನಿ. ಇದು ಒಂದು ರೀತಿ ಐಸ್ ಕ್ರೀಮ್ಗೆ ಒಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ರೀತಿಯಲ್ಲೇ ಗ್ರೈಂಡ್ ಮಾಡ್ಕೋಬೇಕು.
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಶುರು ಮಾಡಿದೆ ವೀಡಿಯೋನ, ಎಂಡ್ ಕೂಡ ಮಾಡಿಲ್ಲ. ಹಾಗೆ ನಿನ್ನೆ ಹೊಸ್ತೊಡಕು ಅಂದರೆ ನಾನ್ ವೆಜ್ ಊಟ ಇತ್ತು. ಯುಗಾದಿ ಹಬ್ಬ ಆದ ಮಾರನೆಗೆ ನಾನ್ ವೆಜ್ ಊಟನ ಮಾಡ್ತಾರೆ. ಸೋಮವಾರ ಅಂದರೆ ಮಂಡೇ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಇನ್ನು ಮಂಗಳವಾರ ನಿನ್ನೆ ನಾನು ನಾನ್ ವೆಜ್ನ ಮಾಡ್ತಾ ಇದ್ದೆ. ಹಾಗೇ ಅದು ಯಾವುದನ್ನು ನಾನು ಕರೆಕ್ಟಾಗಿ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗೆಯೇ ಒಂದು ಹೇಳಿದ್ನಲ್ಲ, ಬಾಳೆಹಣ್ಣಿಂದ ಒಂದು ಐಸ್ ಕ್ರೀಮ್ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೀನಿ. ನೆನ್ನೆ ಇಟ್ಟಿದ್ದು ಇವತ್ತು ತೆಗಿಯೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ನೋಡೋಣ ಏನಾಗಿದೆ, ಯಾವ ರೀತಿ ಬಂದಿದೆ ಐಸ್ ಕ್ರೀಮು ಅಂತ ಹೇಳ್ಬಿಟ್ಟು, ಹಾಗೆ ಟೇಸ್ಟ್ ಕೂಡ ಹೇಗಿದೆ ಅಂತ ನೋಡಿ ಚೆಕ್ ಮಾಡಿ ಹೇಳ್ತೀನಿ, ಬನ್ನಿ. ಸ್ವಲ್ಪ ಐಸ್ ಕ್ರೀಮ್ ಮೇಲೆ ಡ್ರೈ ಫ್ರೂಟ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಬಾದಾಮಿನ. ಮತ್ತು ನಾನಿಲ್ಲಿ ಸ್ವಲ್ಪ ಬಾದಾಮಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಚೆರಿ ಪೀಸ್ಗಳನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಯಾವ ರೀತಿ ಬಂದಿದೆ ಅಂತ. ಸಖತ್ತಾಗಿ ಬಂದಿದೆ ಐಸ್ ಕ್ರೀಮ್ ಅಂತೂ. ಇದೆಲ್ಲ ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿದ್ನಲ್ಲ, ಹಾಗಾಗಿ ಇದೆಲ್ಲ ಸ್ವಲ್ಪ ಐಸ್ ಥರ ಬಿದ್ದಿರೋದು ಒಳಗಡೆ. ಸರ್ವ್ ಮಾಡೋಣ, ನೋಡೋಣ ಇವಾಗ. ಬಂದಿದೆ ಅನಿಸುತ್ತೆ ಐಸ್ ಕ್ರೀಮ್. ಮಕ್ಳಿಗಂತೂ ನಿಜ ಈ ರೀತಿ ಇಷ್ಟ ಆಗುತ್ತೆ. ಬಾಳೆಹಣ್ಣು ತಿನ್ನಲ್ಲ ಅಂತಂದವರು ಈ ರೀತಿ ಮಾಡ್ಬೋದು, ಟ್ರೈ ಮಾಡ್ಬೋದು ಬೇಕಿದ್ರೆ. ಸಖತ್ತಾಗಿ ಬಂದಿದೆ ನೋಡಿ. ತಿನ್ನಿಸ್ತಾ ಇದ್ದೀನಿ ಇವಾಗ. ನಾನು ಚೆನ್ನಾಗಿ ಬಂದಿದ್ಯಾ? ಇಷ್ಟ ಆಯ್ತಾ? ನಿಜ? ನಾನು ಟೇಸ್ಟ್ ಮಾಡ್ತೀನಿ ಇರು. ಓಕೆ ಫ್ರೆಂಡ್ಸ್, ಹಾಗೆಯೇ ಇದ್ರ ಜೊತೆ ಇವತ್ತು ಒಂದು ಮೀಶೋಯಿಂದ ಒಂದು ಪಾರ್ಸೆಲ್ ತರಿಸಿದ್ದೆ. ಏನು ಅಂತ ಹೇಳಿದ್ರೆ, ರಿಷು ತುಂಬ ಕೇಳ್ತಾ ಇದ್ದ, ಅವನಿಗೋಸ್ಕರ ಅಂತಲೇ ತರಿಸಿದ್ದೆ. ಮನಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು, ಅದು ಗೋಲ್ಕ ಬರುತ್ತಲ್ಲ ಆ ರೀತಿ, ಸ್ವಲ್ಪ ಗೋಲ್ಕ ಬರುತ್ತಲ್ಲ ಆ ರೀತಿ ಸ್ವಲ್ಪ ಚೇಂಜ್ ಇದೆ, ಚೆನ್ನಾಗಿದೆ. ಹಾಗೆಯೇ ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಇದೆ, ನೋಡೋದಕ್ಕೂ ತುಂಬ ಒಂದು ಅಟ್ರಾಕ್ಟಿವ್ ಆಗಿದೆ. ಅದನ್ನು ಕೂಡ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಅದನ್ನು ಕೂಡ ಮನಿ ಬ್ಯಾಂಕನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದು ಬಂದು ಇವಾಗಿಂದನೇ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಅವನಿಗೆ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗಿಂದನೇ ಸ್ವಲ್ಪ ಅಮೌಂಟ್ ಏನಾದರೂ ಅವನ ಕೈಗೆ ಸಿಕ್ಕಾಗ ಅಥವಾ ಏನಾದ್ರೂ ನಾವುಗಳು ಅವನಿಗೆ ಕೊಟ್ಟಾಗ ಅದನ್ನು ಅವನು ಅಲ್ಲಿ ಸೇವ್ ಮಾಡಿ ಇಟ್ಕೋಬೋದು, ಪಾಕೆಟ್ ಮನಿ ರೀತಿಯಲ್ಲಿ. ಹಾಗಾಗಿ ಅವನಿಗೋಸ್ಕರ ಅಂತ ತರಿಸಿರುವಂಥದ್ದು. ನೋಡೋಣ ಎಷ್ಟು ಕಲೆಕ್ಟ್ ಮಾಡ್ಕೊತಾನೆ, ಹಾಗೆಯೇ ಎಷ್ಟು ಸೇವ್ ಮಾಡ್ತಾನೆ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ, ನನಗೂ ಒಂದು ರೀತಿ ಇಷ್ಟ ಆಯಿತು ಅದು.
ಮತ್ತು ಅದು ಮನಿ ಬ್ಯಾಂಕ್ದು ಓಪನ್ ಏನಿದೆ ಅದು ತೆಗಿಯೋಕ್ಕಾಗಲ್ಲ, ಸದ್ಯಕ್ಕೆ ತೆಗಿಯೋಕ್ಕಾಗಲ್ಲ. ನಮಗೂ ಕೂಡ ಏನು ಸದ್ಯಕ್ಕೆ ತೆಗಿಯೋದು ಬೇಕಾಗಿಲ್ಲ, ಹಾಗೆಯೇ ಸೇವ್ ಮಾಡ್ತಾಯಿದ್ರೆ ಸಾಕು ಅಂತ ಅಂದ್ಕೊತೀನಿ. ತೆಗೆದು ಹಾಕಿ ಮಾಡೋದಾದರೆ ಇವ್ರದ್ದು ಒಂದು ಆಟ ಸಾಮಾನು ಥರ ಮಾಡ್ಕೊಂಡ್ಬಿಡ್ತಾರೆ ಅದನ್ನ, ಹಾಗಾಗಿ ತೆಗಿಯೋದೇ ಬೇಡ ಅಂತ ಅಂದ್ಕೊತೀನಿ. ಅದು ಪೂರ್ತಿ ತುಂಬ ಆದಮೇಲೆ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊತಾನೆ ಸೇವ್ ಮಾಡೋದಕ್ಕೆ, ತೋರಿಸ್ತೀನಿ ಅದನ್ನು ಕೂಡ ಬನ್ನಿ. ಬೇಗ ಬೇಗ ತೆಗಿತೀನಿ. ಓಪನ್ ಮಾಡಿದ್ದೀನಿ ಆಲ್ರೆಡಿ, ನಾನು ಚೆಕ್ ಮಾಡೋಣ ನೋಡೋಣ, ಕರೆಕ್ಟಾಗಿದ್ದರೆ ನಿಮ್ಮ ಹತ್ರ ನಾನು ಶೇರ್ ಮಾಡೋಣ, ಇಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ತುಂಬ ಚೆನ್ನಾಗಿದೆ. ಮನಿ ಬ್ಯಾಂಕ್ ಎಲ್ಲಿ ಅಮೌಂಟ್ ಹಾಕೋದಿಲ್ಲಿ, ಇದೆಲ್ಲ ಲಾಕ್ ಇರೋದು ಅಂದರೆ ಇಲ್ಲೇನೆ ಲಾಕ್ ಇರೋದು, ಈ ಕಡೆ ಮತ್ತು ಈ ಕಡೆ ಲಾಕ್ ಆಗಿದೆ ಇದು. ಸದ್ಯಕ್ಕೆ ಇದನ್ನು ತೆಗಿಯೋಕ್ಕೆ ಹೋಗಲ್ಲ ನಾನು, ನೆಕ್ಸ್ಟು ಇದನ್ನೆಲ್ಲ ಫಿಲ್ ಆದಮೇಲೆ ತೆಗಿಯೋದು ನಾನು. ಚೆನ್ನಾಗಿದೆ. ಇಲ್ಲೆಲ್ಲ ಒಂದು ರೀತಿ ಮಿರರ್ ಟೈಪಲ್ಲಿ ಬಂದಿದೆ. ಇಲ್ಲೆಲ್ಲ ಸ್ಟಿಕ್ಕರ್ ಕೊಟ್ಟಿರ್ತಾರೆ ಇಲ್ಲಿ, ಅದನ್ನು ನಾನೇ ರಿಮೂವ್ ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ನಾವು 500, 100, 200 ಈ ರೀತಿ ಎಲ್ಲ ಸೇವ್ ಮಾಡ್ಬೋದು. 1 ಲ್ಯಾಕ್ ತನಕ ನಾವು ಸೇವ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಸೇವ್ ಆಗುತ್ತೆ ಇದರಲ್ಲಿ ಅಂತ. ಹಾಗೆಯೇ ಸೇಮ್ ಇಲ್ಲೋ ಅದೇ ಥರ ಬರೆದಿದ್ದಾರೆ. ನಾವು ಎಷ್ಟು ಹಾಕ್ತೀವಿ ಆ ಥರ ಇಲ್ಲಿ ನಾವು ಮಾರ್ಕ್ ಹಾಕೋತಾ ಬರ್ಬೋದು. 500 ನಾವು ಇಲ್ಲಿ ಇದರಲ್ಲಿ ಮನಿ ಬ್ಯಾಂಕಲ್ಲಿ ಸೇವ್ ಮಾಡಿದ್ರೆ 500ಗೆ ನಾವು ಟಿಕ್ ಹಾಕಿದ್ರೆ ಅದು ಒಂದು ಕಂಪ್ಲೀಟ್ ಆಗುತ್ತೆ. 100 ಸೇವ್ ಮಾಡಿದ್ರೆ 100ಗೆ ಟಿಕ್ ಹಾಕಿದ್ರೆ 100 ಸೇವ್ ಆಗುತ್ತೆ. ಹಾಗೆ 200ಗೆ ಟಿಕ್ ಹಾಕಿದರೆ 200 ಸೇವ್ ಆಗುತ್ತೆ. ಈ ರೀತಿ ನಾವು ಇಷ್ಟನ್ನು ಸೇವ್ ಮಾಡ್ತಾ ಬಂದರೆ 1 ಲ್ಯಾಕ್ ತನಕ ಸೇವ್ ಮಾಡ್ಬೋದಂತೆ. ಚೆನ್ನಾಗಿದೆ ಒಂಥರ ಕ್ವಾಲಿಟಿ. ಕಾಯಿನ್ ಹಾಕ್ಬಿಟ್ಟಿದ್ದಾನೆ ನಮ್ಮ ಮೋಕ್ಷ, ಆಗಲೇ 5 ರೂಪೀಸ್ದೇನೋ ಕಾಯಿನ್ ಹಾಕ್ಬಿಟ್ಟಿದ್ದಾನೆ. ಫಸ್ಟ್ ಬೋಣಿ ಅವನಿಂದನೇ ಸ್ಟಾರ್ಟ್ ಆಗಿದೆ ನೋಡಿ. ಇದು ಬಂದು ವುಡನಲ್ಲಿ ಮಾಡಿರುವಂಥದ್ದು, ತುಂಬಾ ಚೆನ್ನಾಗಿದೆ. ಒಂದು ರೀತಿ ತುಂಬ ಅಟ್ರಾಕ್ಟಿವ್ ಆಗಿತ್ತು, ಹಾಗೆ ನನಗೂ ಕೂಡ ತುಂಬಾ ಇಷ್ಟ ಆಗಿ ಪರ್ಸ್ನಲಿ ತರಿಸಿರುವಂಥದ್ದು. ಇದಕ್ಕೂ ಮುಂಚೆ ರಿಶು ಚಿಕ್ಕ ಚಿಕ್ಕ ಗೋಲ್ಕಗಳೆಲ್ಲ ಬರುತ್ತಲ್ಲ, ಅದರಲ್ಲಿ ಪಾಕೆಟ್ ಮನಿನ ತೊಗೊಂಡು ಕಲೆಕ್ಟ್ ಮಾಡಿ ಸೇವ್ ಮಾಡ್ತಾ ಇದ್ದ. ಇನ್ಮೇಲೆ ಇದರಲ್ಲೇ ಮಾಡಲಿ ಅಂತ ಹೇಳಿಬಿಟ್ಟು ತರಿಸಿರುವಂಥದ್ದು. ಚೆನ್ನಾಗಿದೆ. ಒಂದು ರೀತಿ ಗೋಲ್ಡ್ ಕಲರಲ್ಲಿ ಮಿರ ಅಂತ ಮಿಂಚುತ್ತಾ ಇದೆ. ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಒಂದು ಗೋಲ್ಡ್ ಕಲರಲ್ಲಿ ನಮಗೆ ಫಿನಿಶಿಂಗ್ ಬಂದಿದೆ. ಈ ಮನಿ ಬ್ಯಾಂಕಲ್ಲಿ ನೋಡೋಣ ಯಾವ ರೀತಿ ಸೇವ್ ಮಾಡ್ತಾನೆ ಇನ್ಮೇಲೆ ಇಶ್ಯೂ ಅಂತ ಹೇಳ್ಬಿಟ್ಟು. ಸೊ ಹಾಗೆಯೇ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನು ನಾನು ಮೀಶೋನಲ್ಲಿ ತರಿಸಿರುವಂಥದ್ದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಸ್ವಲ್ಪ ಮಕ್ಕಳುಗಳಿಗೆ ಚಿಕ್ಕ ವಯಸ್ಸಿಂದನೇ ನಾವು ಹೇಳ್ಕೊಟ್ರೆ ಸ್ವಲ್ಪ ಸೇವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದು ಗುಡ್ ಹ್ಯಾಬಿಟು ಕೂಡ. ನೋಡೋಣ ಎಷ್ಟು ಸೇವ್ ಮಾಡ್ತಾನೆ, ಏನು ಕತೆ. ಮಿನಿಮಮ್ ಇದರಲ್ಲಿ 1 ಲ್ಯಾಕ್ ತನಕ ನಾವು ಸೇವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ನೋಡೋಣ ಎಷ್ಟಾಗುತ್ತೆ ಅಂತಂದರೆ ಕೊನೆ ತನಕ ಇದನ್ನು ತೆಗಿಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.